ಹೇ ವಾಟ್ಸಪ್ ಗೈಸ್, ನನ್ನ ಹೆಸರು ಸುಮನ್ ಹೋಪ್. ನೀವು ನಾನು ಎಡಿಟ್ ಮಾಡೋವಂಥ ವೀಡಿಯೋಸ್ಗಳನ್ನ ತುಂಬ ನೋಡಿದ್ದೀರಾ. ಬಟ್ ನಾನು ಹೆಂಗೆ ಶೂಟ್ ಮಾಡ್ತೀನಿ ಆ್ಯಂಡ್ ನಾನು ಯೂಸ್ ಮಾಡೋವಂಥ ಎಕ್ವಿಪ್ಮೆಂಟ್ಸ್ಗಳ ಬಗ್ಗೆ ನಾನು ಯಾವ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿಲ್ಲ. ಸೊ ಈ ವಿಡಿಯೋನಲ್ಲಿ ನಾನು ಯೂಸ್ ಮಾಡೋವಂಥ ಎಕ್ವಿಪ್ಮೆಂಟ್ಸ್, ಎಡಿಟಿಂಗ್, ಶೂಟಿಂಗ್ ಬಿಹೈಂಡ್ ದ ಸೀನ್ ಆ್ಯಂಡ್ ಎಂಟೈರ್ ವೆಡ್ಡಿಂಗ್ ಫಿಲಮ್ ವರ್ಕ್ ಫ್ಲೋನ ನಿಮಗೆ ತಿಳಿಸ್ಕೊಡ್ತೀನಿ. ಕಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವೆಡ್ಡಿಂಗ್ ಲೊಕೇಶನ್ ಬಂದು ನಂದಿ ಹಿಲ್ಸ್ ಹತ್ರ ಇರುವಂಥ ಭೋಗನಂದೀಶ್ವರ ಟೆಂಪಲ್. ನನಗೆ ಪರ್ಸ್ನಲಿ ಟೆಂಪಲ್ ವೆಡ್ಡಿಂಗ್ಸ್ನ ಶೂಟ್ ಮಾಡೋಕ್ಕೆ ತುಂಬ ಮಜಾ ಬರುತ್ತೆ. ಅದರಲ್ಲೂ ಬೆಳಗ್ಗೆ ಹೊತ್ತು ಸನ್ರೈಸ್ಗೆ ಶ್ಯಾಡೋಸು, ರಿಫ್ಲೆಕ್ಷನ್ನು, ತುಂಬ ಆ ಮೂಡೇ ತುಂಬ ಚೆನ್ನಾಗಿರುತ್ತೆ ಶೂಟ್ ಮಾಡೋದಕ್ಕೆ. 50mm ಸ್ಟುಡಿಯೋಸ್ ಕಡೆಯಿಂದ ನಾನು ವೆಡ್ಡಿಂಗ್ ಫಿಲಮ್ನ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಶರತ್ ಪದ್ರು ಫೋಟೋಗ್ರಫಿ ಟೀಮಿಂದ ಪ್ರಣಮ್ ಆ್ಯಂಡ್ ಪ್ರಕಾಶ್ ಇವರಿಬ್ಬರು ಕ್ಯಾಂಡಿಡ್ ಫೋಟೋಸ್ನ ಶೂಟ್ ಮಾಡ್ತಾ ಇದ್ದಾರೆ. ಇಬ್ಬರು ಕೂಡ ಒಳ್ಳೆ ಫೋಟೋಗ್ರಾಫರ್ಸ್. ಪ್ರಕಾಶ್ ಅವರು ನ್ಯಾಚುರಲ್ ಆಗಿ ಡಾಕ್ಯುಮೆಂಟ್ರಿ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಶೂಟ್ ಮಾಡ್ತಾರೆ. ಆ್ಯಂಡ್ ಪ್ರಣಮ್ ತುಂಬ ಪೋಸ್ ಮಾಡಿಸಲ್ಲ, ನ್ಯಾಚುರಲ್ ಆಗಿ ಪೋರ್ಟ್ರೇಟ್ಸು, ನ್ಯಾಚುರಲ್ ಮೂಮೆಂಟು, ಡಾಕ್ಯುಮೆಂಟ್ರಿ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ತೆಗಿತಾರೆ. ಆ್ಯಂಡ್ ನಮ್ಮೆಲ್ಲರಿಗೂ ಅಸಿಸ್ಟ್ ಮಾಡ್ತಾ ಇರೋದು ದಿಲೀಪ್ ಆರ್ ಗೌಡ, DRJ ಅವರು. ಕ್ಯಾಮ್ರಾ ಬ್ಯಾಟ್ರಿಯಿಂದ ಹಿಡಿದು ಬ್ಯಾಕಪ್ವರೆಗೂ ಎಲ್ಲನೂ ಇವರೇ ನೋಡ್ಕೊಳ್ಳೋದು. ಬರೀ ಅಸಿಸ್ಟ್ ಮಾತ್ರ ಅಲ್ಲ, ಎಡಿಟ್ ಮಾಡೋದಕ್ಕೆ ಕೂಡ ಇವರು ಹೆಲ್ಪ್ ಮಾಡ್ತಾರೆ. ಕ್ಯಾಂಡಿಡ್ ಫಿಲಮ್ನ ಶೂಟ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ತಾ ಇರೋಂಥ ಮೇಯ್ನ್ ಕ್ಯಾಮ್ರಾ ಬಂದು ನನ್ನ ಫೇವ್ರೇಟ್ ಕ್ಯಾಮ್ರಾ ಸೋನಿ A7S III. ಆ್ಯಂಡ್ ಒಟ್ಟು 4 ಲೆನ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಸಿಗ್ಮಾ 50mm f1.4, ಸೋನಿ G Master 85mm f1.4, ಸೋನಿ G Master 2470 f2.8 ಆ್ಯಂಡ್ ಝೈಸ್ ಲೆನ್ಸ್ 1635 f4. ಆ್ಯಂಡ್ 2 ಆಡಿಯೋ ಮೈಕ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ರೋಡ್ ವಿಡಿಯೋ ಮೈಕ್ ಗೋ, ಇನ್ನೊಂದು DJI ವೈರ್ಲೆಸ್ ಮೈಕ್. ಒಟ್ಟು 4 64GB ಸೋನಿ ಟಫ್ ಕಾರ್ಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಕ್ಲಾಶ್ 2 V90 ಟಫ್ ಕಾರ್ಡ್ಸ್ ಇದು. 4K 10-bit ರೆಕಾರ್ಡ್ ಮಾಡ್ಬೋದು ಈ ಕಾರ್ಡ್ಸಲ್ಲಿ. ಆ್ಯಂಡ್ ಬ್ಯಾಕಪ್ ಮಾಡೋದಕ್ಕೆ ನಂದೇ M1 MacBook Proನ ಯೂಸ್ ಮಾಡ್ತಾ ಇದ್ದೀವಿ. SSD ಆ್ಯಂಡ್ ಸೋನಿ ಕಾರ್ಡ್ ರೈಡರ್ ಕೂಡ ಇದೆ, ಸೊ ದಟ್ ತುಂಬ ಫಾಸ್ಟಾಗಿ ಕಾಪಿ ಆಗುತ್ತೆ. ಆ್ಯಂಡ್ GoProನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ತೋರಿಸೋದಕ್ಕೆ ಬಿಹೈಂಡ್ ದ ಸೀನ್. ಚೆಸ್ಟ್ ಮೌಂಟ್ಗೆ GoProನ ಹಾಕ್ಕೊಂಡು ಶೂಟ್ ಮಾಡ್ತಾ ಇದ್ದೀನಿ. ಒಳ್ಳೆ ವ್ಯೂ ಇದೆ ಇಲ್ಲೊಂದು ತಗೊಂಡು. ಫಸ್ಟ್ ಶಾರ್ಟ್ ಆಫ್ ದ ಡೇ. ಬೆಳಿಗ್ಗೆ 6 ಗಂಟೆಗೆ ಲೊಕೇಶನ್ನ ರೀಚ್ ಆಗಿಬಿಟ್ವಿ. ವೆಡ್ಡಿಂಗ್ ಬ್ರೈಡ್ ಸಂಯುಕ್ತ ಅವರು ಆಲ್ರೆಡಿ ರೆಡಿ ಆಗಿದ್ದರು. ಅವರು ಮೇಕಪ್ ಮಾಡ್ಕೊಳ್ಳುವಾಗಲೇ ಒಂದಷ್ಟು ಕ್ಯಾಂಡಿಡಾಗಿ ಶೂಟ್ ಮಾಡ್ಕೊಂಡ್ವಿ. ತಗೋಬೇಕು, ನಾನು ಹೇಳ್ತೀನಿ. 1 2 3 ಇಬ್ಬರು ಕೂಡ ತುಂಬ ಚಿಲ್ ಕಪಲ್ಲು. ಇಬ್ಬರಲ್ಲೂ ಕೆಮಿಸ್ಟ್ರಿ ತುಂಬ ಚೆನ್ನಾಗಿತ್ತು. ಅಫ್ಕೋರ್ಸ್ ಅದು ರಿಫ್ಲೆಕ್ಟ್ ಆಗ್ತಾ ಇತ್ತು ಫೋಟೋ ಆ್ಯಂಡ್ ವಿಡಿಯೋ ಶೂಟ್ ಮಾಡುವಾಗ. ಅವ್ರು ಆರಾಮಾಗಿ ಚಿಲ್ಲಾಗಿದ್ದಷ್ಟು ನಮಗೆ ಒಳ್ಳೆ ಕಂಟೆಂಟ್ ಸಿಗುತ್ತೆ. ನಾವು ಅದೇ ಜೋಶಲ್ಲಿ ಶೂಟ್ ಮಾಡಿದ್ವಿ. ಟೆಂಪಲ್ ಒಳಗಡೆ ಗಿಂಬಲ್ಲು, ಸ್ಟ್ಯಾಂಡು, ಡ್ರೋನು ಈ ಥರ ಯಾವುದೇ ಹೆವಿ ಎಕ್ವಿಪ್ಮೆಂಟ್ಸ್ನ ಅಲೋ ಮಾಡಲ್ಲ ಅಂತ ಹೇಳಿದ್ರು. ಅದಕ್ಕೆ ಯಾವುದನ್ನು ಯೂಸ್ ಮಾಡಲಿಲ್ಲ. ಯಾಕಂದರೆ ಈ ಟೆಂಪಲ್ ASI ಅಂಡರ್ ಬರುತ್ತೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಟೆಂಪಲ್ಲು ಸ್ಕ್ರ್ಯಾಚಸ್ ಆಗುತ್ತೆ ಆ್ಯಂಡ್ ಓವರ್ ದ ಇಯರ್ಸ್ ಟೆಂಪಲ್ ಹಾಳಾಗ್ಬೋದು ಅಂತೇಳಿ ಈ ಥರ ಹೆವಿ ಎಕ್ವಿಪ್ಮೆಂಟ್ಸ್ ಯಾವುದನ್ನು ಅಲೋ ಮಾಡಲ್ಲ. ನಾನು ಸೋನಿ S-Log 3 4K 10-bit ಶೂಟ್ ಮಾಡೋದು. ಹೈ ರೆಸಲ್ಯೂಷನಲ್ಲಿ ಶೂಟ್ ಮಾಡಿದಷ್ಟು ಕಲರ್ ಕರೆಕ್ಷನಲ್ಲಿ ಹೆಲ್ಪ್ ಆಗುತ್ತೆ. ಕಪಲ್ ಶೂಟ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಸಂಯುಕ್ತ ಅವ್ರನ್ನ ಪೂಜೆ ಕರೆದ್ರು. ಸೊ ಪೂಜೆ ಸ್ಟಾರ್ಟ್ ಆಯಿತು. ಆ ಕಡೆ ಗೌರಿ ಪೂಜೆ ಆಯಿತು, ಈ ಕಡೆ ಕಾಶಿ ಯಾತ್ರೆ ಆಯಿತು. ಹಂಗೆ ನೋಡ್ತಿದ್ದಂಗೆ ವೆಡ್ಡಿಂಗ್ ಕೂಡ ಕಂಪ್ಲೀಟ್ ಆಗೋಯ್ತು. ಶೂಟ್ ಮಾಡುವಾಗ ಟೈಮ್ ಹೆಂಗೆ ಪಾಸ್ ಆಗುತ್ತೆ ಗೊತ್ತಾಗಲ್ಲ. ಟಕ ಅಂತ ಒಂದಾದ್ಮೇಲೆ ಒಂದು ಪೂಜೆಗಳು ನಡೆದೋಯ್ತು. ಶೂಟ್ ಫುಲ್ ಕಂಪ್ಲೀಟ್ ಆಯಿತು. ಕ್ಯಾಪ್ಸು, ಬ್ಯಾಕ್ ಕ್ಯಾಪ್ಸು, ಫ್ರಂಟ್ ಕ್ಯಾಪು, ಬ್ಯಾಟ್ರೀಸು, ಕಾರ್ಡು ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಇದೆಲ್ಲ ಸಾರ್ಟ್ ಮಾಡೋದೇ ನಮ್ಮ ಫ್ರೆಂಡು ದಿಲೀಪ್ ಅಂತ, DRJ. ಇದೆಲ್ಲ ಮಾಡಿ ಹೊರಡೋದು ಸ್ವಲ್ಪ ಲೇಟ್ ಆಗುತ್ತೆ. ನನ್ನ ಹತ್ರ ಒಟ್ಟು 2 1TBದು SSDಗಳಿದೆ. ಒಂದು SSDನಲ್ಲಿ ವರ್ಕ್ ಮಾಡ್ತೀನಿ, ಇನ್ನೊಂದು SSDನಲ್ಲಿ ಕಂಪ್ಲೀಟ್ ರಾ ಡೇಟಾನ ಇಟ್ಕೊತೀನಿ. ನೆಕ್ಸ್ಟು ನಾವು ಕಾಪಿ ಮಾಡಿರೋಂಥ ರಾ ಡೇಟಾ ಏನಿದೆ ಎಲ್ಲನೂ 4Kನಲ್ಲಿ ಇರೋದ್ರಿಂದ ಅದನ್ನು ಪ್ರಾಕ್ಸಿ ಮಾಡ್ಕೊಬೇಕು ನಾವು ಇವಾಗ. ನನ್ನ ಮ್ಯಾಕ್ಬುಕ್ ಇಂಟರ್ನಲ್ ಸ್ಟೋರೇಜ್ ಸ್ಪೇಸ್ ಬಂದು 512GB ಅಷ್ಟೇ. ಅಷ್ಟು ರಾ ಡೇಟಾನು ನಾನು ಕಾಪಿ ಮಾಡ್ಕೊಳಕ್ಕಾಗಲ್ಲ. ಸ್ಕೇಲ್ ಡೌನ್ ವರ್ಷನ್
ಅಂದರೆ 1080pಗೆ ನಾನು ಅಷ್ಟು ವೀಡಿಯೋಸ್ಗಳನ್ನ ಕನ್ವರ್ಟ್ ಮಾಡ್ಕೊತೀನಿ. ಇದನ್ನೇ ಪ್ರಾಕ್ಸಿ ಅಂತ ಹೇಳೋದು. ಸೊ ಸ್ಟೋರೇಜ್ ಸ್ಪೇಸೂ ಕಮ್ಮಿ ಆಗುತ್ತೆ ಆ್ಯಂಡ್ ಆ 1080p ವಿಡಿಯೋನಲ್ಲಿ ನಾನು ಫುಲ್ ಕಂಪ್ಲೀಟ್ ಎಡಿಟಿಂಗ್ನ ಕಂಪ್ಲೀಟ್ ಮಾಡ್ಕೊತೀನಿ. ಆ್ಯಂಡ್ ಕಲರ್ ಗ್ರೇಡ್ ಮಾಡೋವಾಗ 4Kಗೆ ಲಿಂಕ್ ಮಾಡಿಕೊಂಡು ಕಲರ್ ಗ್ರೇಡ್ ಮಾಡಿ ಎಕ್ಸ್ಪೋರ್ಟು 4Kನಲ್ಲೇ ಇರುತ್ತೆ. DaVinci Resolveದೇ ಇದೆ ಸಾಫ್ಟ್ವೇರು, ಪ್ರಾಕ್ಸಿ ಜನರೇಟರ್ ಅಂತ. ಇದನ್ನು ಕ್ಲಿಕ್ ಮಾಡಿ ಅಷ್ಟನ್ನು ಇಂಪೋರ್ಟ್ ಮಾಡಿದ್ರೆ ಅಷ್ಟು ಕ್ಲಿಪ್ಸನ್ನು 1080pಗೆ ಪ್ರಾಕ್ಸಿ ಆಗುತ್ತೆ. ಇವಾಗ ಎಡಿಟ್ ಸ್ಟಾರ್ಟ್ ಮಾಡಬೇಕು. ಅವಾಗವಾಗ ಬ್ರೇಕ್ಸ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು, ಎಸ್ಪೆಷಲಿ ಎಡಿಟ್ ಮಾಡೋವಾಗ. ನಾನು ಸ್ವಲ್ಪ ಜಾಸ್ತಿ ಕಾಫಿ ಕುಡಿತೀನಿ, ವಾಕಿಗೆ ಹೋಗಿ ಕಾಫಿ ಕುಡ್ಕೊಂಬಂದು ತಿರ್ಗಾ ನಾವು ಮಾಡಿರೋ ಎಡಿಟ್ನ ನೋಡೋವಾಗ ಇನ್ನೊಂದಷ್ಟು ಬೆಟರ್ ಮಾಡೋವಂಥ ಆಪರ್ಚುನಿಟಿ ಕಾಣಿಸುತ್ತೆ. ಓಕೆ, ನನ್ನ ಕಡೆಯಿಂದ ಫೈನಲ್ ಮಾಡಿದ್ದೀನಿ. ಒಂದು ರಫಾಗಿ ಒಂದು ಕಟ್ ಮಾಡಿದ್ದೀನಿ. 7 minutes ಬಂದಿದೆ. ಶಾರ್ಟ್ ಮಾಡ್ಬೋದು ಅಂತ ಅನಿಸುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಕಲರ್ ಕರೆಕ್ಷನ್ ಮಾಡಬೇಕು ವಿಡಿಯೋನ. ನಾನು ಹೇಳ್ದಂಗೆ S-Log 3ನಲ್ಲಿ ತೆಗೆದಿರೋದು. ಇವಾಗ ಏನು ಮಾಡಬೇಕು, ನಾನು ಮೋಹನ್ಗೆ ಕಾಲ್ ಮಾಡಿ ಮೋಹನ್ಗೆ ಪ್ರಾಜೆಕ್ಟ್ ಫೈಲ್ನ ಕೊಟ್ಟರೆ ಸಾಕು. ಆ್ಯಂಡ್ ರಾ ಕ್ಲಿಪ್ಸ್ ಅಷ್ಟು ಅವನು ಆಲ್ರೆಡಿ ಕಾಪಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಕಾಲ್ ಮಾಡಿಬಿಟ್ಟು ಪ್ರಾಜೆಕ್ಟ್ ಫೈಲ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀನಿ. ಅವನು ಕಲರ್ ಗ್ರೇಡ್ ಮಾಡಿ ಕಳಿಸ್ತಾನೆ. ನಾವಿಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊತೀವಿ ಫೈನಲ್ ವಿಡಿಯೋ. ಹಲೋ, ಮೋಹನ್, ಆರ್ ಯು ಬ್ಯುಸಿ? ಓಕೆ, ಮೋಹನ್ ಇವಾಗ ಸ್ವಲ್ಪ ಬ್ಯುಸಿ ಇದ್ದಾನಂತೆ. 2 daysಲ್ಲಿ ಕಳಿಸ್ತೀನಿ ಅಂತ ಹೇಳ್ದ. ಈ ವೆಡ್ಡಿಂಗ್ ವಿಡಿಯೋ ಫೈನಲ್ ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ. ಸೊ ಆ ಲಿಂಕ್ನ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಹೋಗ್ಬಿಟ್ಟು ಕ್ಲಿಕ್ ಮಾಡಿ ಫೈನಲ್ ವಿಡಿಯೋ ಹಿಂಗಾಗಿದೆ ಅಂತ ನೀವು ನೋಡ್ಬೋದು. ಸೊ ಮೋಹನ್ ಕಲರಿಂಗ್ ಕಂಪ್ಲೀಟ್ ಮಾಡಿ ಪ್ರಾಜೆಕ್ಟ್ ಫೈಲ್ನ ಕಳಿಸಿದ್ದಾನೆ. ಕಲರ್ ಆದಮೇಲೆ ನಿನ್ನ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಹೋಗ್ಬಿಟ್ಟು ಚೆಕ್ ಮಾಡೋಣ. ಕಲರ್ ಆದಮೇಲೆ ನಾವು ಎಡಿಟ್ ಮಾಡಿದ್ದು ಇದೇ ಫೋಟೇಜಸ್ ಅನಿಸುತ್ತೆ. ಕಲರ್ ಆದಮೇಲೆ ಸೀರಿಯಸ್ಲಿ ಮಜಾ ಬರ್ತಾಯಿದೆ. ಸೊ ಇವಾಗ ಎಕ್ಸ್ಪೋರ್ಟ್ಗೆ ಹಾಕಿದ್ದೀನಿ. ಎಕ್ಸ್ಪೋರ್ಟ್ 15 minutes ತೋರಿಸ್ತಾ ಇದೆ. ಅದಾದಮೇಲೆ ಕ್ಲೈಂಟ್ಗೆ ಇವತ್ತೇ ಕಳಿಸ್ಬಿಡ್ತೀನಿ. ನೋಡೋಣ ಅವ್ರಿಗೆ ಇಷ್ಟ ಆಗುತ್ತಾ. ಫಿಂಗರ್ಸ್ ಕ್ರಾಸ್ಡ್. ಇವಾಗ ತಾನೇ ಕ್ಲೈಂಟ್ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಕೂಡೋಸ್ ಟು ದ ಹೋಲ್ ಟೀಮ್ ಫಾರ್ ಕ್ಯಾಪ್ಚರಿಂಗ್ ದೀಸ್ ಮೂಮೆಂಟ್ಸ್ ಅಂತ ಮೆಸೇಜ್ ಮಾಡಿದ್ದಾರೆ. ವಿಡಿಯೋ, ಫೋಟೋ ಎರಡೂ ತುಂಬ ಇಷ್ಟ ಆಗಿದೆ ಅವ್ರಿಗೆ. ಆ್ಯಕ್ಚುಲಿ ನಮಗೂ ಕೂಡ ನಮ್ಮ ಕ್ಲೋಸ್ ಫ್ರೆಂಡ್ ವೆಡ್ಡಿಂಗ್ನ ಕವರ್ ಮಾಡ್ದಂಗಿತ್ತು. ಸೊ ಅವ್ರಿಗೆ ವಿಡಿಯೋ ಆ್ಯಂಡ್ ಫೋಟೋ ಎರಡೂ ಇಷ್ಟ ಆಗಿದೆ. ಶರತ್ ಪದ್ರು ಫೋಟೋಗ್ರಫಿ ಟೀಮಿಂದ ಪ್ರಣಮ್ ಆ್ಯಂಡ್ ಪ್ರಕಾಶ್ ಇಬ್ಬರೂ ತುಂಬ ಕ್ಯಾಂಡಿಡ್ ಆಗಿ ಒಳ್ಳೊಳ್ಳೆ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಓವರ್ ಆಲ್ ಈ ಪ್ರಾಜೆಕ್ಟ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಫೈನಲ್ ವಿಡಿಯೋ ಲಿಂಕ್ನ ಹಾಕಿರ್ತೀನಿ. ಅದನ್ನು ಕ್ಲಿಕ್ ಮಾಡಿ ಫೈನಲ್ ವಿಡಿಯೋನ ನೀವು ಕೂಡ ನೋಡ್ಬೋದು 50mm ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ತಿಳಿಸಿ. ತುಂಬ ಜನ ಯಾರು ನನ್ನ ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇದ್ದೀರಾ ಅವ್ರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್.